ಗುಹೆ ಐತಿ. ಗುಹೆ ನಮಸ್ಕಾರ ಗೆಳೆಯರೆ, ನಾವು ಉತ್ತರ ಭಾರತದ ಹಿಮಾಲಯದೊಳಗೆ ಏನು ಅಮರನಾಥ ದೇವಸ್ಥಾನ ಐತಲ್ಲ, ಒಂದು ಗುಹೆದೊಳಗಡೆ ಒಂದು ಶಿವಲಿಂಗ ಏನೈತಲ್ಲ, ಅದೇ ಥರ ನಮ್ಮದು ದಕ್ಷಿಣ ಭಾರತದೊಳಗಡೆ ಒಂದು ಕರ್ನಾಟಕದೊಳಗೆ ಮಂಗಳೂರದೊಳಗೆ ಒಂದು ನೆಲ್ಲಿ ತೀರ್ಥ ಅಂತ ಪ್ಲೇಸ್ ಐತಿ. ಅಲ್ಲಿ ಒಂದು ಗುಹೆ ಐತಿ. ಗುಹೆದೊಳಗಡೆ ಶಿವಲಿಂಗವನ್ನು ನಾವು ನೋಡ್ಬೋದು. ಅಂಥ ಪ್ಲೇಸ್ ಒಳಗೆ ಬಂದಿದ್ದೀವಿ. ಅದು ನೆಲ್ಲಿ ತೀರ್ಥ ಅಂತ ಸೋಮನಾಥೇಶ್ವರ ದೇವಸ್ಥಾನ. ಬನ್ನಿ ಅಲ್ಲಿ ಒಳಗಡೆ ಹೋಗಿ ನೋಡೋಣ ಇವತ್ತು. ದೇವಸ್ಥಾನ ಒಳಗಡೆ ಹೋಗ್ಬೇಕೀಗಿಲ್ಲೇ. ಅದಕ್ಕಿಂತ ಮೊದಲು ಇಲ್ಲಿ ಗುಹೆ ಅಂತ ಹೇಳಿದಲ್ಲ, ಅಲ್ಲಿ ಒಳಗಡೆ ಹೋಗ್ಬೇಕಂತಂದ್ರೆ ಒಂದಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಯಾವ್ಯಾವ ನಿಯಮಗಳಂತ ಕೇಸ್ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅದರೊಳಗೆ ನಾವು ಮೊದಲು ಫಸ್ಟ್ ಕೌಂಟ್ರಿಗೆ ಹೋಗಿ ಕೇಸ ರಶೀಟಿಯನ್ನು ಮಾಡ್ಬೇಕಂತ. ರಶೀಟಿಯನ್ನು ಮಾಡಿ ಕೇಸ ಒಂದು ಕೊಳ ಐತಲ್ಲಿ, ಕೊಳದೊಳಗಡೆ ಸ್ನಾನವನ್ನು ಮಾಡ್ಬೇಕು. ಮಾಡ್ಬೇಕಂತಂದ್ರೆ ಸ್ನಾನದ ಬಟ್ಟೆಗಳನ್ನ ಹಾಕೊಂಡು ಕೇಸ ಸ್ನಾನ ಮಾಡಿ ಅದೇ ಬಟ್ಟೆ ಒಳಗನ ಗುಹೆ ಒಳಗೆ ಹೋಗ್ಬೇಕಂತ ಶಿವಲಿಂಗ ದರ್ಶನಕ್ಕೆ. ಮತ್ತು ಸ್ನಾನ ಮಾಡಿದ ನಂತರ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತಂದ್ರೆ ತೋರಿಸ್ತು ನೋಡಿ ನಿಮಗೀಗ. ಸ್ನಾನ ಮಾಡಿದ ನಂತರ ಮಹರ್ಷಿ ಜಾಬಾಲಿ ಮಂಟಪಕ್ಕೆ ಹೋಗಿ ಕೇಸ ಸಂಕಲ್ಪ ಪ್ರಾರ್ಥನೆಯನ್ನು ಮಾಡೋದು. ಅದ ನಂತರ ಗೃಹ ಪ್ರವೇಶಕ್ಕೆ ಹೋಗೋದು ಒಳಗಡೆ. ಇಲ್ಲಿ ಏನೇನು ಅದಾವಲ್ಲ, ಈಗ ಗುಹೆಯನ್ನು ಪ್ರವೇಶ ಮಾಡಿ ಕೇಸ ಒಳಗಡೆ ಏನೇನು ಮಾಡೋದು ಅನ್ನೋದು ನಿಮ್ಗೆ ವಿಡಿಯೋ ಮುಖಾಂತರ ಎಲ್ಲ ತೋರಿಸ್ತೀನಿ ನಾನು. ಪ್ರತಿದಿನ ಇಲ್ಲಿ 12 ಗಂಟೆಗೆ ಅನ್ನಪ್ರಸಾದವನ್ನು ಇರ್ತೈತಿ. ಇಲ್ಲಿ ತಿಳಿಸಿದಂಗೆ ಮೊದಲು ನಾವು ಅಲ್ಲಿ ಸ್ನಾನದ ಕೊಳ ಐತಿ, ಅಲ್ಲಿ ಸ್ನಾನ ಮಾಡೋನು. ಸ್ನಾನ ಮಾಡಿ ಕೇಸ ಗುಹೆದೊಳಗೆ ಶಿವಲಿಂಗ ದರ್ಶನಕ್ಕೆ ಹೋಗೋಣ ಅಂತ. ಲಾಸ್ಟ್ ಟೈಮ್ ಅಂತಂದ್ರೆ ಒಂದೂವರೆ ವರ್ಷ ಆಗಿರ್ಬೇಕಲ್ಲ, ಅವಾಗ ಒಂದೂವರೆ ವರ್ಷ ಆಯ್ತು ಅವಾಗ ಬಂದಿದ್ವಿ. ಅವಾಗ ನಾವು ಬಂದಾಗ ಗುಹೆದೊಳಗೆ ಬಿಟ್ಟಿರಲಿಲ್ಲ, ಯಾಕಂದ್ರೆ ಅವಾಗ ಕ್ಲೋಸ್ ಮಾಡಿದ್ರು ಅದನ್ನು. ಇವಾಗ ಗುಹೆದೊಳಗೆ ಹೋಗಬೇಕು ಮತ್ತು ನಿಮಗೂ ತೋರಿಸ್ಬೇಕಂತ ಕೆಲಸ ಬಂದೇನಿ. ನೋಡೋಣ ಒಳಗಡೆ. ಈಗ ರೆಸಿಪ್ಟ್ ಮಾಡಿಸೋನು, ಒಳಗಡೆ ಹೋಗ್ಲಿ ಗುಹೆದೊಳಗೆ ಹೋಗಕ್ಕಂತ ರೆಸಿಪ್ಟ್ ಮಾಡ್ಬೇಕಂತ ಹೇಳಿದಾರಲ್ಲ, ಅದನ್ನೀಗ ಮಾಡಿಸ್ತೇವೆ. ಇಲ್ಲೇ ಸೇವಾ ಕೌಂಟ್ರ್ ಐತಿ, ತೋರಿಸ್ತೇವೆ ನಿಮಗೀಗ. ಸೇವಾ ಕೌಂಟ್ರ ಇಲ್ಲಿ ನಿಮ್ಮದು ಏನಾದರೂ ಸೇವೆಗಳಿದ್ರೆ ಮಾಡಿಸ್ಬೋದು. ನೋಡೋದಾಗಲೇ ಮತ್ತೆ ಈಗ ಅಲ್ಲಿ ಒಳಗಡೆ ಹೋಗಿ ಬರೋದಲ್ಲ ಈಗ. ಹಾಂ, ಇದೆಲ್ಲ ತೆಗಿಬೋದು, ಅಲ್ಲಿ ಒಳಗಡೆ ಮಾತ್ರ ತೆಗಿಲಿಕ್ಕಿಲ್ಲ. ಹಾಂ ಹಾಂ, ಹೋಗದಿದ್ರೆ ರಪ್ಪ ಸ್ನಾನ ಮಾಡಿರ್ಬೇಕು ಅಲ್ಲಿ ಕೆಳಗಡೆ ಕೊಳದಲ್ಲಿ. ಇಲ್ಲಾಂದ್ರೆ 1 ಗಂಟೆ ಕಾಯ್ಬೇಕು ಹಾಗೆ. ಹೌದಾ? ಈಗ 2-3 ಜನ ಇದ್ದಾರೆ, 3 ಜನ ಒಳ್ಳೆಯ ರಪ್ಪ 5 ಮಿನಿಟ್ ಸ್ನಾನ ಮಾಡಿ ಬರ್ಬೇಕು. ಹೌದಾ? ಇಲ್ಲಾಂದ್ರೆ 1 ಗಂಟೆ ಕಾಯ್ಬೇಕು, 2 ಗಂಟೆ ಮತ್ತೆ ಜನ ಬರೋವರೆಗೂ ಕಾಯ್ಬೇಕು. ಹೇಗೆ ಬೇಕು ಡಿಸೈಡ್ ಮಾಡಿ. ಹೌದಾ? ಹಾಗೆ ಸರಿ. ರಪ್ಪ 5 ಮಿನಿಟ್ ಸ್ನಾನ ಮಾಡಿ ಚೀಟ್ ಮಾಡಿ. ಸರಿ ಸರಿ. ಮತ್ತೆಲ್ಲ ತೆಗೀರಿ, ತೆಗಿಬೋದು. ಇದೆಲ್ಲ ದಳಿಯರು ತೆಗಿಬೋದು. ನಾಗದೇವರು ಇದ್ದಾರೆ, ಮೇಲಿದ್ದಾರೆ. ಆಯ್ತಾ? ತೆಗಿ. ಸರಿ ಸರಿ. ರಿಸಿಪ್ಟ್ ಮಾಡ್ಬೇಕಂತೆ, ರಿಸಿಪ್ಟ್ ಮಾಡ್ತೀವಿ ಈಗ. ಕಾರ್ತಿಕ್. ಇದು ಜಾಬಾಲಿ ಮಹರ್ಷಿ ಬರ್ತದೆ ಇದಲ್ಲ. ಇದು ಜಾಬಾಲಿ ಮಹರ್ಷಿಗಳದ್ದು ಸನ್ನಿಧಾನ. ಇವ್ರ ಬಗ್ಗೆ ಹೇಳ್ತೀನಿ ನೀವು ಮತ್ತೆ ಅಲ್ಲಿ ಒಳಗಡೆ ಗುಹೆದೊಳಗೆ ಹೋಗಿರ್ತೀನಲ್ಲ, ಅವ್ರದ್ದು ಒಳಗಡೆ ಐತೆ ಅಲ್ಲಿ ಇತಿಹಾಸ, ಅಲ್ಲಿ ಹೇಳ್ತೀನಿ ಒಳಗಡೆ. ಬರ್ರಿ, ಅಲ್ಲಿ ಸ್ನಾನ ಮಾಡ್ಬೇಕಂತಂದ
ಆಲ್ರೆಡಿ ಒಂದು 2-3 ಜನ ಹೋಗಿದ್ದಾರೆ. ಗುಹೆದೊಳಗೆ ಹೋಗಿಂತ ಮೊದಲ ಸ್ನಾನ ಮಾಡ್ಬೇಕಂತ. ಹಾಂ ಮಾಡಿ ಬರ್ತೀವಿ, ಮಾಡಿ ಬರ್ಬೇಕಂತ ಹೋಗ್ತಿದ್ದೀವಿ. ಜಲಕದ ಕೆರೆಗೆ ಸ್ಟ್ರೀಟ್ ಹೋಗೋದು. ಇದು ಪ್ಯಾಂಟ್ ಶರ್ಟ್ ಅಲ್ಲಿ ತೆಗಿಬೇಕು, ಟವಲ್ ಹೊಡ್ಕೊಳ್ಬೇಕು. ಅಲ್ಲಿ ತೆಗಿತೀವಿ, ಅಲ್ಲಿ ಬ್ಯಾಗಲ್ಲಿ ಉಂಟು. ಇಲ್ಲಿ ತೆಗೆದು ಹೋಗಿ, ಇಲ್ಲಿ ತೆಗೆದು ಹೋಗೋದ, ತೊಗೊಂಡು ಹೋಗೋದು, ಇಲ್ಲೇ ಇಟ್ಟು ಹೋಗಿ, ಎಲ್ಲ ಇಲ್ಲೇ ಇಟ್ಟು ಹೋಗೋದ. ಇಲ್ಲೇ ಇಟ್ಟು ಹೋಗೋದು. ಟವೆಲ್ ತರಲಿಲ್ಲ ನಾವು. ನಿಮ್ಮ ಕಡೆ ಒಂದು ಐತೆ ರೀ ಟವೆಲ್, ಒಂದು ಟವೆಲ್ ಕೊಡಿ. ಅಂದರೆ ಟವೆಲಲ್ಲಿ ಸ್ನಾನ ಮಾಡಿ ಅದೇ ಟವೆಲಲ್ಲಿ ಒಳಗಡೆ ಗುಹೆದೊಳಗೆ ಹೋಗ್ಲಿಕ್ಕಂತ. ಟವೆಲ್ ತೊಗೊಂಡ್ವಿ. ಈ ಟವೆಲ್ ಸುತ್ಕೊಂಡು ಸ್ನಾನ ಮಾಡಿ ಅದೇ ಟವೆಲಲ್ಲೇ ಹೋಗ್ಬೇಕಲ್ಲ, ಒದ್ದೆ ಬಟ್ಟೆಯಲ್ಲೇ. ಹಾಂ ಹಾಗೆ. ಸರಿ ಆಯಿತು, ಸರಿ ಹೋಗಿ ಬರ್ತೀವಿ. ಸ್ನಾನ ಮಾಡ್ತೀನಿ, ಅಲ್ಲಿ ತೋರಿಸ್ತೀನಿ ಕೊಳ ಅದು ಎಲ್ಲ ಹೆಂಗೈತೆ ಅಂತ ಕೆಲಸ. ಟವೆಲ್ ಇರಲಿಲ್ಲ, ಟವೆಲ್ ತೊಗೊಂಡ್ವಿ. ಅಲ್ಲಿ ಒಂದು ಕೆಲಸ ಇದೇ ಟವೆಲ್ ಒಳಗಡೆ ಸ್ನಾನ ಮಾಡಿ ಕೆಲಸ ಡೈರೆಕ್ಟ್ ಗೋಹಿದೊಳಗೆ ಹೋಗ್ಬೇಕಂತ. ಗೋಹಿದೊಳಗೆ ತೋರಿಸ್ತೀನಿ ನಿಮಗೆ. ಈಗ ಬರೀ ಮೊದಲು ಸ್ನಾನ ಮಾಡೋಣ. ವಾಚ್ ಬರಲ್ಲ ಮತ್ತೆ ಬಂದಿರೋದು. ಥಂಡಿ ಅಂತೂ ಭಾಳ ಐತಿ. ನೋಡೋ ನೀರು ಹೆಂಗದ, ಬೆಚ್ಚಗದ, ಥಂಡಿ ಐತಿ, ತಂಪದವ. ಕಟ್ ಮಾಡ್ತಾರೆ. ಅವಾಗ ಬಂದಿದ್ದು ಕರೆ, ಇಲ್ಲಿ ಮಟ್ಟ ಬಂದಿರ್ಕಿಲ್ಲ, ಮತ್ತು ಜಳಕಂಡು ಮಾಡಿರ್ಕಿಲ್ಲ ಅವಾಗ. ಯಾಕಂದ್ರೆ ಗುಹೆದೊಳಗೆ ಹೋಗಿರ್ಕಿಲ್ಲ ಅವಾಗ, ಹೀಗಾಗಿ ಸ್ನಾನ ಮಾಡಿರ್ಕಿಲ್ಲ. ಈಗ ಜಳಕ ಮಾಡ್ಕೊತ ಹೋಗ್ಬೇಕಂತ ಬಂದೀವಿ. ಅದ್ರಾಗೂ ಅವಾಗ ಲಾಸ್ಟ್ ಟೈಮ್ ಮಧ್ಯಾಹ್ನ ನಂತರ ಬಂದಿದ್ವು. ಈಗ ಬೆಳಿಗ್ಗೆ ಬಂದವಲ್ಲ, ಥಂಡಿ ಐತಿ ಸ್ವಲ್ಪ. ಅಲ್ಲಿ 1-2 ಜನ ಜಳಕ ಮಾಡಿ ಹೋಗಿದ್ದಾರೆ. ಈಗ ಅದ್ರ ಸಂಬಂಧ ಅವರು ಸ್ವಲ್ಪ ಅವಸರ ಮಾಡಕತ್ತಾರ. ಜಲ್ದಿ ಬರ್ರಿ, ಇಲ್ಲ ಅಂತಂದ್ರೆ ಇನ್ನೊಂದು ತಾಸು ಲೇಟ್ ಆಕತಿ ನಿಮ್ಗೆ ಬರೋದು. ಒಳಗಡೆ ಹೋಗಕ್ಕೆ 1 ತಾಸು ವೇಟ್ ಮಾಡ್ಬೇಕತ್. ನೀವು ಜಲ್ದಿ ಮಾಡಿ ಬರ್ರಿ, ಎಲ್ಲರೂ ಒಂದೇ ಸಾರಿ ಕರ್ಕೊಂಡು ಹೋಗ್ಕೊಂಡು ಗುಹೆದೊಳಗಡೆ ಅಂತ ಕೆಲಸ. ಇದ್ರ ಯಾಕೆ ಬಂದ್ರೆ ಒಳಗಡೆ ಗುಹೆದೊಳಗೆ ಅವ್ರು ಅರ್ಸಕ್ಕೆ ಇರ್ತಾರಲ್ಲ, ಅವ್ರನ್ನ ಬಿಟ್ಟು ಕೆಲಸ ಅವ್ರ ಜೊತೆನೇ ಹೋಗ್ಬೇಕತ್. ನಾವು ಅವ್ರ ಹೊರತು ಯಾರನ್ನ ಕಳ್ಸೋದು ಒಳಗಡೆ. ಬರ್ರಿ ಸ್ನಾನ ಮಾಡೋಣ. ಈಗ ಬಕೆಟ್ ಇಟ್ಟಾರಲ್ಲಿ, ಬಕೆಟ್ ಒಳಗೆ ಒಂದು 2 ಸಲ ಸುರಿಕೊಂಡು ಕೆಲಸ ಬರೋದು. ನಮ್ಮ ದೋಸ್ತ ನದಿ ಜಳಕಕ್ಕೆ ಹೋಗ್ತಾ ಇದ್ದಾನೆ, ತೀರ್ಥದ ಜಳಕ್ಕೆ. ಅವನಿಗೆ ಸುಸ್ವಾಗತವನ್ನು ತೋರುತ್ತಾ. ಬಕೆಟ್ ಲೈನ್ ಬೇಡ, ಹಂಗಾಗಿತ್ತು ನೋಡು. ಕಾಲು ಜಾರ್ತವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಂಗೇನು ತಂಡಿಲ್ಲ, ತಂಪೇನು ನೀರಿಲ್ಲ, ಪರವಾಗಿಲ್ಲ. ಹೋಗಿ ಸರ್ ನೀವು ಮಾಡಿ. ತಂಪದ ಅಂತ ಅನ್ಕೊಂಡಿದ್ದೆ, ತಂಪೇನಿಲ್ಲ, ನಾರ್ಮಲ್ ಅದ. ಒಟ್ಟು ಜಳಕ ಮಾಡಿ ಬಂದ ಮೇಲೆ ಬಿಸಿ ಅದಾವ ನೀರು. ಎಷ್ಟು ತಿಳಿದಾವ ನೋಡಿ ನೀರು. ಹಗರ ಶನಪ್ಪ. ಇದೇ ಗುಹಾಲಯ. ಇಲ್ಲಿ ಒಳಗಡೆ ನಾವು ಇಲ್ಲೇ ನಿಮಗೆಲ್ಲ ತೋರಿಸ್ಬೇಕಂತ ಕೆಲಸ ಬಂದಿದ್ದೆ. ಇಲ್ಲೇ ಒಳಗಡೆ ಗುಹೆ ಐತಿ. ಗುಹೆದೊಳಗೆ ಎಷ್ಟು 400ರಿಂದ 500 ಮೀಟ್ರ್ ಒಳಗಡೆ ಹೋಗ್ಬೇಕು. ಅದು ಯಾವ ಥರ ಅಂತಂದ್ರೆ ಅಂಬೆಗಾಲು ಹಾಕ್ತಾರಲ್ಲ, ಮೊಣಕಾಲು ಊರಿ ಹೀಗೆಲ್ಲ, ಹಾಗೆ ಫುಲ್ಲು ಡೌನ್ ಆಗಿ ಹೋಗ್ಬೇಕು.
ಆ ಥರ ಒಳಗೆ 400 ಮೀಟ್ರ್ ಒಳಗಡೆ ಹೋಗಿ ಅಲ್ಲಿ ಒಂದು ಶಿವಲಿಂಗ ಐತಿ. ಅದೊಂದು ನೈಸರ್ಗಿಕವಾಗಿ ಐತಂತ. ಆ ಶಿವಲಿಂಗ ನಿಮ್ಗೆ ತೋರಿಸ್ಬೇಕಂತ ಕೇಸ್ ನಾನು ಬಂದಿದ್ದೆ. ನಿಮಗೀಗ ಫೋಟೋದೊಳಗೆ ವೀಡಿಯೋದಾಗ ಬೇರೆ ಫೋಟೋ ಎಲ್ಲ ಅದಾವೆ, ಅವ್ನು ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಒಳಗಡೆ ಈಗ ಮುಂಚೆ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇದ್ದಾರಲ್ಲ ಗೊತ್ತಿಲ್ಲ, ವೀಡಿಯೋ ನೋಡಿದ್ದೀನಿ ನಾನು. ಆದರೆ ಈಗ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಒಳಗಡೆ ಮೊಬೈಲೆಲ್ಲ. ಹಾಗಾಗಿ ನಾವು ಒಳಗಡೆ ಹೋಗಿ ಬಂದೆ ಈಗ ಜಸ್ಟ್. ಅಲ್ಲಿ ಜಾಬಾಲಿ ಮಹರ್ಷಿಗಳಂತ ತಪಸ್ಸು ಮಾಡಿದ ಜಾಗ ಐತಿ. ಏನಪ್ಪ ಅಂತಂದ್ರೆ ಏನು ಶಿವಲಿಂಗ ಐತಲ್ಲ, ಜಾಬಾಲಿ ಮಹರ್ಷಿಗಳು ಅಲ್ಲಿ ತಪಸ್ಸು ಮಾಡಿ ಕ್ಯಾಸ ಶಿವನನ್ನು ಒಲಿಸ್ಕೊಂಡಂಥ ಜಾಗ ಇದು. ಹಾಗಾಗಿ ನೆಲ್ಲಿ ತೀರ್ಥದಲ್ಲಿ ಜಾಬಾಲಿ ಮಹರ್ಷಿಗಳದೊಂದು ದೇವಸ್ಥಾನ ಐತಿ. ಹಂಗೆ ಜಾಬಾಲಿ ಮಹರ್ಷಿಗಳದೊಂದು ಇತಿಹಾಸ ಇಲ್ಲಿ. ನಾವು ಜಸ್ಟ್ ಈಗ ಇಲ್ಲಿಂದ ಅಲ್ಲಿ ತೋರ್ಸೋ ಕಡೆಯಲ್ಲೇ ಹಿಂಗೆ ಹೋಗಿ ಆ ಕಡೆಯಿಂದ ಒಳಗಡೆ ಹೋದ್ವಿ. ಅದೇನಿತ್ತಲ್ಲ, ಮತ್ತು ಇಲ್ಲಿ ಒಳಗಡೆ ಅರ್ಚಕರು ಮತ್ತು ಅವ್ರು ಯಾರು ಇರ್ತಾರಲ್ಲ ಮಾರ್ಗದರ್ಶಕರು, ಅವ್ರ ಜೊತೆಗೇ ನಾವು ಒಳಗಡೆ ಹೋಗ್ಬೇಕಾಗತ್ತೆ. ಅವ್ರಿಲ್ದ ನಮ್ಮನ್ನು ಯಾರನ್ನೂ ಒಳಗಡೆ ಬಿಡಲ್ಲ. ಅದೇನು ನೀವು ಆಗಲೇ ತೋರಿಸಿದ್ದೆಲ್ಲ $100 ರಿಸಿಟಿ ಮಾಡಿಸ್ಬೇಕಾ, ರಿಸಿಟಿ ಮಾಡಿಸ್ಕೊಂಡು ಕೆಲಸ ಒಳಗಡೆ ಹೋಗೋದ. ಇಲ್ಲೆಲ್ಲ ಬರ್ದಾರ ಅದೇನೇನಿತ್ತಲ್ಲ, ನಾವು ಆಗಲೇ ನಿಯಮಗಳನ್ನು ತೋರಿಸಿದ್ದೆಲ್ಲ ನಿಯಮಗಳು ಇಲ್ಲಿದಾವ. ಜಸ್ಟ್ ನಾವು ಈಗ ಹೋಗಿ ಬಂದ್ವಿ. ಆದರೂ ನಿಮಗೆ ತೋರ್ಸೋಕ್ಕಾಗಲಿಲ್ಲಲ್ಲ ಅಲ್ಲಿ ಹೇಗ್ತಾವ್ರು ಯಾವ ಥರ ಹೋಗೋದು ಏನು ಅನ್ನೋದು ಅದೊಂದು ಬೇಜಾರೈತಿ. ಸರಿ ಇರಲಿ, ಅದೊಂದು ಫೋಟೋದ ಮುಖಾಂತರ ನಿಮಗೆಲ್ಲ ತೋರಿಸ್ತೀನಿ ನೋಡಿರಿ. ಇಲ್ಲಿ ಮುಂದ್ಗಡೆ ಬರ್ರಿ, ಒಳಗಡೆ ಸೋಮನಾಥೇಶ್ವರ ದರ್ಶನ ಮಾಡೋಣ. ಮತ್ತು ಜಾಬಾಲಿ ಮಹರ್ಷಿಗಳದೊಂದು ಸನ್ನಿಧಾನ ಐತಲ್ಲಿ, ಅಲ್ಲಿ ಹೋಗಿ ಅದನ್ನು ತೋರಿಸ್ತೀನಿ. ಅವ್ರ ಬಗ್ಗೆ ಸ್ವಲ್ಪ ಅರ್ಚಕರ ಜೊತೆ ಸ್ವಲ್ಪ ಮಾತಾಡೋಣ. ಬರ್ರಿ ಹೋಗೋಣ. ಹೊರಗಡೆ ಬಂದ ಕೆಲಸ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಲಸ ದರ್ಶನಕ್ಕೆ ಬರ್ರಿ ಅಂತ ಕೆಲಸ ಅರ್ಚಕರು ಹೇಳಿದರು. ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಶರಣಪ್ಪ ಮತ್ತು ನಾನು. ಈಗ ದೇವ್ರ ದರ್ಶನಕ್ಕೆ ಹೋಗಕತ್ತೀವಿ. ಅಲ್ಲಿ ಗೋಯದೊಳಗಡೆ ಒಂದು ಮಾತು ಹೇಳೋದು ಮರ್ತೀನಿ ನಿಮ್ಗೆ. ಅಲ್ಲಿ ಏನು ಗೋಯದೊಳಗೆ ಇರ್ತೀವಲ್ಲ, ಒಂದು ಮಣ್ಣು ಐತಲ್ಲ ಅಲ್ಲಿದೆ, ಆ ಮಣ್ಣನ್ನು ಚರ್ಮ ರೋಗ ಚರ್ಮದ ಏನಾದರೂ ಕಾಯಿಲೆ ಇರ್ತಾವಲ್ಲ, ಅದು ಅಲ್ಲಿ ಮಣ್ಣನ್ನು ಹಚ್ಕೊಂಡ್ರೆ ಆ ಕಾಯಿಲೆ ಎಲ್ಲ ನಿವಾರಿಸ್ತದಂತೆ ಕೆಲಸ ಒಂದು ಪ್ರತೀತಿ ಐತಿ ಇಲ್ಲಿದೆ. ಬರೀ ಒಳಗಡೆ ದರ್ಶನಕ್ಕೆ ಹೋಗೋಣ. ಸೋಮನಾಥೇಶ್ವರ ದೇವಸ್ಥಾನದ ದರ್ಶನವನ್ನು ಮಾಡೋಣ. ಏಕಾದಶ ರುದ್ರರು ಹಾಗೂ ಮಹರ್ಷಿ ಜಾಬಾಲಿ ಸನ್ನಿಧಾನ. ಆಗಲೇ ಏನು ರಿಸಿಪ್ಟ್ ಮಾಡಿಸಿದ್ವಿಲ್ಲ ಇಲ್ಲಿ.
ನೆಲ್ಲಿ ತೀರ್ಥ ಯಾಕೆ ಹೆಸರು ಬಂತಪ್ಪ ಅಂದ್ರೆ ಆ ಗುಹೆದೊಳಗೆ ಏನೈತಲ್ಲ, ಆ ಗುಹೆದೊಳಗಡೆ ಒಂದು ನೆಲ್ಲಿಕಾಯಿ ಇರ್ತದಲ್ಲ, ನೆಲ್ಲಿಕಾಯಿ ಗಾತ್ರದೊಳಗೆ ನೀರು ಹನಿ ಹನಿಯಾಗಿ ಬೀಳ್ತಾ ಇರ್ತೈತಿ. ಹಾಗಾಗಿ ಈ ಕ್ಷೇತ್ರಕ್ಕೆ ನೆಲ್ಲಿ ತೀರ್ಥ ಅಂತ ಹೆಸರು ಬಂತಂತ. ಆ ಫೋಟೋದಾಗ ನೋಡ್ರಿ, ಇಲ್ಲೇ ತೋರಿಸ್ತೀನಿ ನಿಮಗೀಗ. ಆ ಒಂದೊಂದು ಡ್ರಾಪ್ ಏನು ಬೀಳೋದಲ್ಲ ಅದೆಲ್ಲ ಬಿದ್ದು ಕೆಳಗಡೆ ಒಂದು ಹಳ್ಳದ ಥರ ನೀರು ಐತಿ. ಒಳಗಡೆ ನೀರು ಎಷ್ಟಪ್ಪ ಅಂತಂದ್ರೆ ಒಳಗಡೆ ಒಂದು ಮೊಣಕಾಲಷ್ಟು ನೀರು ಐತೆ. ಅಲ್ಲಿ ಬಗ್ಗಿ ಅದ್ರೊಳಗೆ ಹೋಗ್ಬೇಕು ನಾವು ನೀರು ಒಳಗಡೆ. ಅವಾಗ ಏನಿಲ್ಲ, ಕಾವಾಲಿ ಮಹರ್ಷಿಗಳಂತ ಅವರು ಕಾಶಿಯಿಂದ ಬಂದ ಇಲ್ಲಿ ತಪಸ್ಸು ಮಾಡಿ ಶಿವನನ್ನು ಒಲಿಸ್ಕೊಂಡಿರ್ತಾರೆ ಅಂತ ಹೇಳಿದೆ. ಅದೇ ರೀತಿ ಏನು ಕಟೀಲೊಳಗೆ ದುರ್ಗಾ ಪರಮೇಶ್ವರಿ ಇದ್ದಾರಲ್ಲ, ಆ ದೇವಿಯನ್ನು ಒಲಿಸ್ಕೊಂಡ ಇಲ್ಲಿ ಅವಳು ಪ್ರತ್ಯಕ್ಷ ಆಗಿ ಹೋಗಿ ಕಟೀಲಲ್ಲಿ ನೆಲೆಸಿದಾಳಂತ ಇಲ್ಲಿ ಒಂದು ಇತಿಹಾಸ ಐತಿ. ಏನಂದ್ರೆ ಯೂಟ್ಯೂಬ್ದಾಗ ನಾನು ವಿಡಿಯೋ ನೋಡ್ಕೊಂಡು ಒಳಗಡೆ ಏನು ಗುಹೆದೊಳಗೆ ಹೋಗ್ತಾರಲ್ಲ ಅದನ್ನು ವಿಡಿಯೋ ಮಾಡಿ ಬಿಟ್ಟಿದ್ದು ನೋಡ್ಕೊಂಡು ಬಂದೆ. ನಿಮಗೂ ನನ್ನ ಚಾನಲ್ದಾಗ ನಿಮಗೆಲ್ಲರಿಗೂ ತೋರಿಸ್ಬೇಕಂತ ಬಟ್ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತೈತಿ ಈ ದೇವಸ್ಥಾನ. ಹಾಗಾಗಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಈಗ ಮುಂಚೆ 1 ವರ್ಷ 2 ವರ್ಷದ ಹಿಂದ್ಗಡೆ ಬಿಡ್ತಾಯಿದ್ರಂತ, ಬಟ್ ಈಗ ಅಲ್ಲಿ ಒಳಗಡೆ ಬಿಡ್ತಾಯಿಲ್ಲ. ಹಾಗಾಗಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಒಳಗಡೆ. ಮತ್ತು ದೇವಸ್ಥಾನದೆಲ್ಲ ಮತ್ತು ಅರ್ಚಕರಿಗೆ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೆಲ್ಪ್ ಆಗಲಿ ಅಂತ ನೀವು ಹೇಳಿ ಅಂತ ನಾ ಹೇಳಿನ ಅವ್ರಿಗೆ. ಬಟ್ ಅವರು ಇಲ್ಲ, ಗೌರ್ಮೆಂಟ್ ಆರ್ಡ್ರ್ ಐತಿ, ನಾವು ಯಾವ ಥರ ವಿಡಿಯೋದಾಗೆ ಹೇಳೋಕ್ಕಿಲ್ಲ, ಮುಂಚೆಲ್ಲ ಹೇಳಿದ್ದಕ್ಕೆಲ್ಲ ಪ್ರಾಬ್ಲಮ್ ಆಗಿದ್ದಾವೆ, ಹಂಗೆ ಹಿಂಗೆ ಅಂತ ಹೇಳಿದರು. ಹಾಗಾಗಿ ಸರಿ ಆಯಿತು, ಮತ್ತು ಅವ್ರಿಗೆ ಯಾಕೆ ಪ್ರಾಬ್ಲಮ್ ಮಾಡೋದಂತ ಸುಮ್ಮ ಸರಿ. ಇಷ್ಟು ಆದಷ್ಟು ನಿಮಗೆ ತೋರಿಸಿದ್ದೀನಿ. ಅಲ್ಲಿ ಪರ್ಮಿಷನ್ ಇಲ್ಲ, ಎಲ್ಲಿಲ್ಲಲ್ಲ ಅಲ್ಲಿದ ಫೋಟೋ ಕ್ಲಿಪ್ ಅದಾವ ಗೂಗಲ್ದೊಳಗೆ, ಅದ್ರ ಮುಖಾಂತರ ನಿಮ್ಗೆ ತೋರಿಸ್ತೀನಿ. ಮತ್ತು ಏನು ವಿಶೇಷತೆ ಏನು ಹೇಳಬೇಕಲ್ಲ ಅದು ನಿಮಗೆ ತಿಳಿಸಿದ್ದೀನಿ ಆಲ್ರೆಡಿ. ಈಗ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಕಟೀಲ್ಗೆ ಯಾರು ಬರ್ತಾರಲ್ಲ, ಮಂಗಳೂರು ಕಡೆ ಏನಾದ್ರು ಪ್ರವಾಸಕ್ಕಂತ ಬಂದಿರ್ತಾರಲ್ಲ, ಆವಾಗ ಕಟೀಲಿಗೆ ಬಂದಾಗ ಅಲ್ಲಿಂದ ಭಾಳ ದೂರ ಇಲ್ಲಿದೆ, ಒಂದು 10 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಅಲ್ಲಿಂದ ಬರ್ರಿ, ಒಳ್ಳೆ ಪ್ಲೇಸ್ ಐತಿ. ಏನು ನಾವು ಅಮರನಾಥ ದೇವಾಲಯಕ್ಕೆ ಹೋಗಿರ್ತೀವಲ್ಲ ಉತ್ತರ ಭಾರತ ಹಿಮಾಲಯದೊಳಗೆ, ಅದೇ ರೀತಿ ವರ್ಷದೊಳಗೆ 6 ತಿಂಗಳು ಮಾತ್ರ ಓಪನ್ ಇರ್ತದೆ. ಅಕ್ಟೋಬರ್ದಿಂದ ಏಪ್ರಿಲ್ ಮಾತ್ರ. ಅದರೊಳಗಡೆ ಬಂದ್ರೆ ಮಾತ್ರ ನೀವು ಇಲ್ಲಿ ಒಳಗಡೆ ಗುಹೆದೊಳಗೆ ಹೋಗೋಕ್ಕಾಗತ್ತೆ. ಬಾಕಿ ಟೈಮ್ದಾಗ ಬಂದ್ರೆ ಮೇಲ್ಗಡೆ ಅಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಐತಲ್ಲ, ಅದೇನು ದರ್ಶನವನ್ನು ಮಾಡ್ಬೋದು. ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಶೇರ್ ಮಾಡಿರಿ. ಇಂಥ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನೋಡೋಕೆ ಅವ್ರಿಗೆ ಹೆಲ್ಪ್ ಆಕತಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಬಾಯ್. ಮಧ್ಯದಲ್ಲಿ ಬಂದು ಸ್ನಾನ ಮಾಡಿ ಒಂದು ಗುಹೆದೊಳಗಡೆ ನಾವು ಶಿವನನ್ನು ದರ್ಶನ ಮಾಡ್ಕೊತೀವಿ. ಇಂಥ ಪುಣ್ಯ ಕೆಲಸ ಏನಿಲ್ಲ.